ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2027ನೇ ಶೈಕ್ಷಣಿಕ ಸಾಲಿನ ನವೋದಯ ವಿದ್ಯಾಲಯದ 6ನೇ ತರಗತಿಯ ಪ್ರವೇಶ ಪರೀಕ್ಷೆ ಸಿದ್ಧತೆಗೋಸ್ಕರ ಇಲ್ಲಿ ನಾನು ಪ್ರತಿನಿತ್ಯ ತಮಗೋಸ್ಕರ ಇಲ್ಲಿ ನವೋದಯಕ್ಕೆ ಸಂಬಂಧಪಟ್ಟಂತಹ ಸಿಲೆಬಸ್ಸನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತು ಕೂಡ ನಾನು ತಮಗೆ ಇಲ್ಲಿ ಅಪವರ್ತನಗಳು ಮತ್ತು ಅಪವರ್ತ್ಯಗಳ ಮೇಲೆ ಅಥವಾ ಗುಣಕಗಳ ಮೇಲೆ ಕೇಳಬಹುದಾದ ಮಾದರಿ ಪ್ರಶ್ನೆಗಳನ್ನು ತಮ್ಮೊಂದಿಗೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಮಗೆ ಶೈಕ್ಷಣಿಕ ವಿಡಿಯೋಗಳನ್ನು ಮಾಡಲಿಕ್ಕೆ ಇನ್ಸ್ಪಿರೇಷನ್ ನೀಡುತ್ತೆ ಅಂತ ತಿಳಿಸುತ್ತಾ, ನೋಡಿ, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇಲ್ಲಿ ನವೋದಯದ ಅರ್ಜಿಗಳನ್ನು ಕರೆದಿದ್ದಾರೆ. ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಇನ್ನೂ ಕೂಡ ಇಲ್ಲಿ ಆಗಸ್ಟ್ 7ರವರೆಗೆ ಅವಕಾಶ ಇದೆ. ಯಾರ್ಯಾರು ವಿದ್ಯಾರ್ಥಿಗಳು ಇನ್ನೂ ಅರ್ಜಿ ಸಲ್ಲಿಸಿಲ್ಲ ತಾವುಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಮತ್ತು ಇಲ್ಲಿ ಸಿಲೆಬಸ್ ಈ ಬಾರಿ ಸಂಪೂರ್ಣ ಬದಲಾವಣೆ ಮಾಡಲಾಗಿರುತ್ತದೆ. ಹಾಗಾದರೆ ಯಾವ್ಯಾವ ಸಿಲೆಬಸ್ ಬರ್ತದೆ ಅಂತ ನಾನು ಪ್ರತಿನಿತ್ಯ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಅಂಕಗಣಿತ ಆಗಿರ್ಬೋದು, ಮತ್ತು ಇಲ್ಲಿ ಮೆಂಟಲ್ ಎಬಿಲಿಟಿ, ಕನ್ನಡ ಭಾಷಾ ಪರೀಕ್ಷೆ, ಪರಿಸರ ಅಧ್ಯಯನ, ಈ ರೀತಿಯಾಗಿ 4 ವಿಷಯಗಳ ಮೇಲೆ 80 ಪ್ರಶ್ನೆಗಳು ಹಾಗೂ 100 ಅಂಕಗಳ ಒಂದು ಎಕ್ಸಾಮ್ ತಾವು ಬರೀಬೇಕಾಗುತ್ತೆ. ಎಕ್ಸಾಮ್ ನೋಡ್ರಿ, ಇಲ್ಲಿ ನವೆಂಬರ್ 28, 2026ರಂದು ರಾಜ್ಯಾದ್ಯಂತ ಏಕಕಾಲಕ್ಕೆ ನಡೆಯುತ್ತದೆ ವಿದ್ಯಾರ್ಥಿಗಳೇ. ಹಾಗಾದರೆ ಇವತ್ತು ಅಪವರ್ತನಗಳು ಮತ್ತು ಅಪವರ್ತ್ಯಗಳ ಮೇಲೆ ಕೇಳಬಹುದಾದ ಮಾದರಿ ಪ್ರಶ್ನೆಗಳನ್ನು ನೋಡೋಣ. ಇಲ್ಲಿ ನೋಡ್ಬೋದು, ಮೊದಲನೇದಾಗಿ 50ರ ಎಲ್ಲ ಅಪವರ್ತನಗಳಾವವು ಅಂತ ಇದೆ. 50 ಎನ್ನುವಂಥ ಒಂದು ಸಂಖ್ಯೆ ಯಾವ್ಯಾವ ಸಂಖ್ಯೆಯಿಂದ ಸಂಪೂರ್ಣವಾಗಿ ಶೇಷ 0 ಬರುವವರೆಗೆ ಭಾಗ ಹೋಗುತ್ತದೆ ಅಂತ ನೋಡಬೇಕಾಗ್ತದೆ. ನೋಡ್ರಿ, 4 ಆಪ್ಷನ್ಸ್ಗಳಿದಾವಲ್ವಾ. ಇಲ್ಲಿ 50 ಅಂದಾಗ ಗರಿಷ್ಠ 50 ಎಲ್ಲಿದೆ ಅಂತ ನೋಡ್ತಾ ಹೋಗಬೇಕು. ಇಲ್ಲಿ ನೋಡ್ರಿ, ಬಿ ಆಪ್ಷನ್ ಇದೆ, ಎ ಆಪ್ಷನ್ ಇದೆ. ಹಾಗಾದ್ರೆ ಇದರಲ್ಲಿ ಯಾವುದು ಅಂತ ನೋಡ್ತಾ ಹೋಗೋಣ. ಇಲ್ಲಿ 50 ಇದೆ ಅಲ್ವಾ, ನೋಡ್ರಿ, 1ರಿಂದನೂ ಭಾಗ ಹೋಗುತ್ತೆ, 2ರಿಂದ ಭಾಗ ಹೋಗುತ್ತದೆ. ನೋಡ್ರಿ, 1 50 50, 2 25 50, 5 10 50, ಅದೇ ರೀತಿ 10 5 50, 25 2 50, 51 50. ಹಾಗಾದರೆ ಈ 4 ಆಪ್ಷನ್ಸ್ಗಳಲ್ಲಿ ಇಲ್ಲಿ ಸರಿಯಾದ ಆನ್ಸರ್ ಯಾವುದಾಗುತ್ತೆ ವಿದ್ಯಾರ್ಥಿಗಳೇ ಅಂದರೆ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಸೊ ನೀವುಗಳು ಕೂಡ ಈ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸೂಕ್ತ ತಯಾರಿಯನ್ನು ಇದೇ ರೀತಿ ಮಾಡ್ಕೊಳ್ಬೇಕಾಗ್ತದೆ. ಇಲ್ಲಿ ಅಪವರ್ತನಗಳನ್ನು ಹೇಗೆ ಕಂಡುಹಿಡಿಯುವುದಂತ ನಾನು ಹಿಂದಿನ ವಿಡಿಯೋಗಳಲ್ಲಿ ಲೈವ್ ವಿಡಿಯೋವನ್ನು ಮಾಡಿದ್ದೆ. ಆ ವಿಡಿಯೋದಲ್ಲಿ ಅಪವರ್ತನಗಳು ಅಪವರ್ತ್ಯಗಳನ್ನು ಹಿಡಿಯುವುದು ಹೇಗೆ ಅಂತ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು 40ರ ಎಲ್ಲ ಅಪವರ್ತನಗಳ ಸಂಖ್ಯೆ ಎಷ್ಟು ಅಂತ ಹೇಳಲಾಗಿದೆ. ನೋಡಿಲ್ಲ, ಆಪ್ಷನ್ಸ್ಗಳು 6, 10, 8, 7 ಅಂತ ಇದೆ. 40 ಯಾವ್ಯಾವ ಸಂಖ್ಯೆಯಿಂದ ಭಾಗ ಹೋಗುತ್ತೆ ನೋಡ್ರಿ, ಇಲ್ಲಿ 1ರಿಂದ ಭಾಗ ಹೋಗುತ್ತದೆ, 2ರಿಂದ, 4ರಿಂದ, ಅದೇ ರೀತಿ 5ರಿಂದ. 5 8 40 ಆಗ್ತದೆ. ಸೊ 8 5 40 ಆಗುತ್ತೆ. ಇನ್ನು 10 4 40 ಆಗುತ್ತೆ. ನೆಕ್ಸ್ಟು 20 2 40 ಆಗುತ್ತೆ. 41 40 ಆಗುತ್ತೆ. ನೋಡ್ರಿ, 1 2 3 4 5 6 7 8 ಅಂದರೆ 40ರ ಎಲ್ಲ ಅಪವರ್ತನಗಳ ಸಂಖ್ಯೆ ಎಷ್ಟು ಅಂದರೆ ಇಲ್ಲಿ ನೋಡ್ಬೋದು 8 ಆಗಿದೆ. ಸೊ 40 ಯಾವ ಸಂಖ್ಯೆಗಳಿಂದ ಸಂಪೂರ್ಣವಾಗಿ ಶೇಷ 0 ಬರುವವರೆಗೂ ನಾವು ಭಾಗಿಸಬೇಕಾಗುತ್ತೆ. ತದನಂತರ ಆ ಸಂಖ್ಯೆ ಯಾವ ಸಂಖ್ಯೆಯಿಂದ ನಾವು ಭಾಗಾಕಾರ ಮಾಡಿರ್ತೀವಲ್ವಾ, ಅವುಗಳೇ ಇಲ್ಲಿ 40ರ ಎಲ್ಲ ಅಪವರ್ತನಗಳಾಗಿದ್ದಾವೆ. ಹಾಗಾದರೆ 40ನ್ನು ನಾವು ಇಷ್ಟು ಸಂಖ್ಯೆಗಳಿಂದ ಶೇಷ 0 ಬರುವವರೆಗೂ ಭಾಗಾಕಾರವನ್ನು ಮಾಡಬಹುದು ಅಥವಾ ಭಾಗಿಸಬಹುದಾಗಿದೆ. ಸೊ ಹಾಗಾದ್ರೆ ಇಲ್ಲಿ ಒಟ್ಟು ಎಷ್ಟಾದವು, ಇಲ್ಲಿ 8 ಅಪವರ್ತನಗಳಾದವು. 40ರ ಎಲ್ಲ ಅಪವರ್ತನಗಳ ಟೋಟಲ್ ಸಂಖ್ಯೆ 8. ಓಕೆ, ನೆಕ್ಸ್ಟ್ ನೋಡ್ರಿ, ಇಲ್ಲಿ 2500ರ ಅವಿಭಾಜ್ಯ ಅಪವರ್ತನಗಳು ಯಾವುವು ಅಂತ ಕೇಳಲಾಗಿದೆ. ಅವಿಭಾಜ್ಯ ಅಪವರ್ತನಗಳಂದ್ರೆ ಯಾವ ಅಂತ ತಮಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಕೊಟ್ಟಂಥ ಸಂಖ್ಯೆ ಇಲ್ಲಿ 1 ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋಗುವಂತಹ ಸಂಖ್ಯೆಗಳು ಆಗಿವೆ. ಆದರೆ ಇಲ್ಲಿ ಏನು ಹೇಳಿದ್ದಾರೆ, ಅವಿಭಾಜ್ಯ ಅಪವರ್ತನಗಳನ್ನು ಕೇಳಿದ್ದಾರೆ. ಅವಿಭಾಜ್ಯ ಸಂಖ್ಯೆಗಳೆಲ್ಲ ಬೇರೆ ಬೇರೆ ಸಂಖ್ಯೆಗಳು ಆ್ಯಡ್ ಆಗಿರುವಂಥದ್ದು. ಹಾಗಾದರೆ ಇಲ್ಲಿ ನೋಡ್ತಾ ಹೋಗಿ, ಈ 4 ಆಪ್ಷನ್ಸ್ಗಳಲ್ಲಿ ಇಲ್ಲಿ ನೀವು ತಿಳ್ಕೊಳ್ಬೇಕಾಗಿರುವುದು ಯಾವುದಂತ ನೋಡ್ತಾ ಹೋಗಿ. ಇಲ್ಲಿ ನೋಡ್ಬೋದು, 4 5 20, 25 100, 100 5 500, 500 ಇಲ್ಲಿ 2500 ಆಗ್ತದೆ. ಸೊ ಇಲ್ಲಿ ನೋಡ್ಬೋದು, ನೆಕ್ಸ್ಟು 2 2 4, 4 5 20, 25 100, 125 ಅದು ಕೂಡ ಅಷ್ಟೇ ಆಗ್ತದೆ. ಆದರೆ ಅವ್ರು ಕೇಳಿರುವಂಥದ್ದು ಏನು ಅಂದರೆ 2500ರ ಅವಿಭಾಜ್ಯ ಅಪವರ್ತನಗಳು ಯಾವುವು ಅಂತ ಕೇಳಿದ್ದಾರೆ. ಅದನ್ನು ಹೆಂಗೆ ಕಂಡುಹಿಡಿಯೋದಂದರೆ ಭಾಗಾಕಾರ ಕ್ರಮದಿಂದ ಕಂಡುಹಿಡಬಹುದು. ನೋಡ್ರಿ, 2500 ಇದೆ ಅಲ್ವಾ, ನೀವು ಬೇಕಾದ್ರೆ ಮೊದಲು 2ರಿಂದನೂ ತೊಗೊಳ್ಬೋದು ಅಥವಾ ನೇರವಾಗಿ 5ರಿಂದನೂ ತೊಗೊಳ್ಬೋದಾಗಿದೆ. ಹಾಗಾದರೆ ಇಲ್ಲಿ ಬರುವಂಥದ್ದು ಅವಿಭಾಜ್ಯ ಅಪವರ್ತನಗಳು ಅಂತ ಹೇಳಿದ್ದಾರೆ. ಸೊ ನೋಡ್ತಾ ಹೋಗಿ, ಇಲ್ಲಿ ಕೊಟ್ಟಿರುವಂಥದ್ದು ಎಷ್ಟು ಆನ್ಸರ್ ಅಂದರೆ ಇಲ್ಲಿ 4 ಆಪ್ಷನ್ಸ್ಗಳನ್ನು ನೋಡ್ತಾ ಹೋದಾಗ ಇದು ಡಿ ಆಪ್ಷನ್ ಇದೆ ಅಲ್ವಾ, ಇದು ಅವಿಭಾಜ್ಯ ಅಪವರ್ತನ ಆಗೋದಿಲ್ಲ. ಹಾಗಾದರೆ ಅವಿಭಾಜ್ಯ ಅಪವರ್ತನಗಳನ್ನು ಕೇಳಿದ್ದಾರೆ. ಸೊ ನೋಡ್ತಾ ಹೋಗೋಣ. ಇಲ್ಲಿ ಮೊದಲಿಗೆ ನಾವು ಏನು ಮಾಡ್ಬೋದು, ನೇರವಾಗಿ ಇಲ್ಲಿ 5ರಿಂದನೂ ತೊಗೊಳ್ಬೋದು. 5 5 25. ಸೊ ಇಲ್ಲಿ 0 ಆಯಿತು. ನೆಕ್ಸ್ಟ್ ಇಲ್ಲಿ
5 ಒಂದಲೇ 5, ಸೊ ಇಲ್ಲಿ 2 ಜೀರೋ ಬಂತು. ನೆಕ್ಸ್ಟ್ ಈಗ ಇಲ್ಲಿ 5 ಎರಡಲೇ 10, ಇಲ್ಲಿ ಜೀರೋ. ಈಗ ನೆಕ್ಸ್ಟ್ ನೋಡ್ಬೋದು, ಇಲ್ಲಿ ನೋಡ್ಬೋದು ಅದೇ ರೀತಿಯಾಗಿ 5 ನಾಲ್ಕಲೇ 20. ಇವಾಗ 2 ಎರಡಲೇ 4, 2 ಒಂದಲೇ 2. ಸೊ ಹಾಗಾದರೆ ಇಲ್ಲಿ ನೋಡಿ, ಇಲ್ಲಿ 2 ಬಂದಿದ್ದಾವಲ್ವಾ, ನೋಡ್ಬೋದು ಇಲ್ಲಿದೆ ನೋಡಿ. ನೆಕ್ಸ್ಟು 5 4 ಬಂದಿದ್ದಾವೆ ನೋಡ್ರಿ, ಇಲ್ಲಿ 1 2 3 4. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಆಪ್ಷನ್ಸನ್ನು ನೋಡ್ತಾ ಹೋದಾಗ ಇಲ್ಲಿ ಗೊತ್ತಾಯ್ತಲ್ವ ತಮಗೆ. ಈ ರೀತಿಯಾಗಿ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಬೇಕಾಗ್ತದೆ. ಅಂದರೆ ಇಲ್ಲಿ ಆಪ್ಷನ್ ಯಾವುದಾಯಿತು, ಇಲ್ಲಿ ಸಿ ಆಯಿತು ವಿದ್ಯಾರ್ಥಿಗಳೇ. ಓಕೆ, ಮುಂದಿನ ಪ್ರಶ್ನೆ ನೋಡ್ಬೋದು ತಾವುಗಳಲ್ಲಿ. 60ರ ಅಪವರ್ತ್ಯ ಅಥವಾ ಗುಣಕ ಇದಾಗಿದೆ ಅಂತ ಕೊಟ್ಟಿದ್ದಾರೆ. 60ರ ಅಪವರ್ತ್ಯಗಳು ತಮಗೂ ಕೂಡ ಗೊತ್ತಿದೆ. 60ನ್ನು ನಾವು ಇಲ್ಲಿ ಗುಣಿಸ್ತಾ ಹೋಗೋದು, ಅಂದರೆ ಸ್ವಾಭಾವಿಕ ಸಂಖ್ಯೆಗಳಿಂದ ಗುಣಿಸ್ತಾ ಹೋದಾಗ ನಮಗೆ ಇಲ್ಲಿ ಅಪವರ್ತ್ಯಗಳು ದೊರೆಯುತ್ತವೆ ವಿದ್ಯಾರ್ಥಿಗಳೇ. ಹಾಗಾದರೆ 61 60, 62 120 ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನೋಡ್ಬೋದು. ಹಾಗಾದರೆ ಇಲ್ಲಿ 30 ಇದೆ ಅಲ್ವಾ, ಇದು ಆನ್ಸರ್ ಅಲ್ಲ. 315 ಅಲ್ಲ, 2 ಅಲ್ಲ, ಇಲ್ಲಿ ಯಾವುದು ಆನ್ಸರ್ ಆಗುತ್ತದೆ, 120 ಆಗುತ್ತದೆ ವಿದ್ಯಾರ್ಥಿಗಳೇ. ಸೊ 400ರ ಅತಿ ಚಿಕ್ಕ ಅಪವರ್ತನ. 400 ಯಾವ ಸಂಖ್ಯೆಯಿಂದ ಭಾಗ ಹೋಗುತ್ತೆ ಅಂತ ನೋಡ್ತಾ ಹೋದಾಗ ಮೊದಲಿಗೆ 1ರಿಂದ ಭಾಗ ಹೋಗುತ್ತದೆ. ಸೊ ನೋಡ್ಬೋದು ಆನ್ಸರ್ ಇಲ್ಲಿ ಎ ಆಪ್ಷನ್ ಆಗ್ತದೆ. ನೀವು ಯಾವುದೇ ಒಂದು ಸಂಖ್ಯೆಯನ್ನು ಕೊಟ್ಟಾಗ ಅದರ ಚಿಕ್ಕದಾದಂಥ ಅಪವರ್ತನ ಯಾವುದಾಗುತ್ತೆ ಅಂದರೆ ಮೊದಲಿಗೆ ಬರುವಂಥದ್ದೇ 1. ಸೊ ಹಾಗಾಗಿ ಆನ್ಸರ್ 1 ಆಗುತ್ತೆ. ಇನ್ನು 111ರ ಅಪವರ್ತನವು 111 ಯಾವ ಸಂಖ್ಯೆಯಿಂದ ಭಾಗ ಹೋಗ್ತದೆ ಅಂತ ನೋಡ್ತಾ ಹೋದಾಗ ಇಲ್ಲಿ 2ರಿಂದ ಭಾಗ ಹೋಗೋದಿಲ್ಲ. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು, ಇಲ್ಲಿ 3 3 9, 3 7 21 ಅದು ಕೂಡ ಭಾಗ ಹೋಗ್ತದೆ. ಅದೇ ರೀತಿಯಾಗಿ ಇಲ್ಲಿ 11 11 ನೋಡ್ಬೋದು. ಇದು ಇಲ್ಲಿ ನೋಡ್ತಾ ಹೋದಾಗ 4 ಆಪ್ಷನ್ಸ್ಗಳಲ್ಲಿ ಅಪವರ್ತನ ಅಂದಾಗ 11ರ ಗರಿಷ್ಠ ಸಂಖ್ಯೆ ಯಾವುದು, ಇದು 111ರ ಗರಿಷ್ಠ ಅಪವರ್ತನ ಯಾವುದಾಗುತ್ತೆ ಅಂದರೆ 111 ಆಗುತ್ತದೆ. ಹಾಗಾದರೆ ಇದು 222 ಆಗೋದಿಲ್ಲ. ಇನ್ನು ನೆಕ್ಸ್ಟ್ ಬರುವಂಥದ್ದು ಇಲ್ಲಿ ನೋಡ್ಬೋದು, ಇದು ಕೂಡ ಆನ್ಸರ್ ಆಗೋದಿಲ್ಲ, ಇದು ಕೂಡ ಆಗೋದಿಲ್ಲ. ಸೊ ಇಲ್ಲಿ ಆನ್ಸರ್ ಆಗುವಂಥದ್ದು 3 ಆನ್ಸರ್ ಆಗ್ತದೆ ನೋಡಿ. ಇದನ್ನು ನೀವು ಭಾಗಾಕಾರ ಮಾಡಿರಿ. ಇಲ್ಲಿ 111ಕ್ಕೆ 3 3 9 ಆಗುತ್ತೆ. ಇಲ್ಲಿ 2 ಉಳಿತು, 3 7 21. ಸೊ ಇಲ್ಲಿ ಆಪ್ಷನ್ ಸಿ ಆಗ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ಬೋದು ತಾವುಗಳು. ಇಲ್ಲಿ 45 190ರ ಅತಿ ಚಿಕ್ಕ ಅಪವರ್ತ್ಯ ಮತ್ತು ಅತಿ ದೊಡ್ಡ ಅಪವರ್ತನ ಯಾವುದು ಅಂತ ಕೊಡಲಾಗಿದೆ. ಇಲ್ಲಿ ವಿದ್ಯಾರ್ಥಿಗಳೇ 45 190ರ ಅತಿ ಚಿಕ್ಕ ಅಪವರ್ತ್ಯ ಮತ್ತು ಅತಿ ದೊಡ್ಡ ಅಪವರ್ತನ ಯಾವುದು ಅಂದಿದ್ದಾರೆ. 45ರ ಅತಿ ಚಿಕ್ಕ ಅಪವರ್ತನ ಯಾವುದಾಗುತ್ತೆ? ಹಾಗಾದರೆ ಇಲ್ಲಿ ನೋಡ್ತಾ ಹೋದರೆ ನೀವುಗಳು ಇಲ್ಲಿ 45 ಮತ್ತು 190ರ ಅಂತ ಹೇಳಿದ್ದಾರೆ ಅವರು. ಸೊ ತಾವು ನೋಡ್ಕೊಳ್ಬೇಕು. 45ರ ಅತಿ ಚಿಕ್ಕ ಅಪವರ್ತ್ಯ ಯಾವುದಾಗುತ್ತೆ? 45 ಆಗುತ್ತದೆ. ಸೊ ತಾವು ನೆನಪಿಟ್ಕೊಡ್ರಿ. ಅದೇ ರೀತಿ 190ರ ಅತಿ ಚಿಕ್ಕ ಅಪವರ್ತ್ಯ ಯಾವುದಾಗುತ್ತೆ? ಸೊ ನೋಡ್ಬೋದು, ಇಲ್ಲಿ 190 ಆಗುತ್ತದೆ. ಇನ್ನು ನೆಕ್ಸ್ಟು 45ರ ಅತಿ ದೊಡ್ಡ ಅಪವರ್ತನ ಯಾವುದಾಗುತ್ತೆ? 45 ಆಗುತ್ತದೆ. ಮತ್ತು 190ರ ಅತಿ ದೊಡ್ಡ ಅಪವರ್ತನ ಯಾವುದಾಗುತ್ತೆ? 190 ಆಗುತ್ತೆ. ಸೊ ಹಾಗಾದರೆ ಆನ್ಸರ್ ಇಲ್ಲಿ ಬಿ ಆಪ್ಷನ್ನು ಆಗ್ತದೆ ವಿದ್ಯಾರ್ಥಿಗಳೇ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು. ಇಲ್ಲಿ 100ರ ವಿಭಾಜ್ಯ ಅಪವರ್ತನ ಅಂತ ಹೇಳಿದ್ದಾರೆ. ವಿಭಾಜ್ಯ ಅಲ್ಲ, ವಿಭಾಜ್ಯ. ಹಾಗಾದರೆ 100ನ್ನು ನಾವು ಯಾವ ಸಂಖ್ಯೆಯಿಂದ ಇಲ್ಲಿ ಭಾಗಿಸ್ಬೋದು? ಅದರಲ್ಲಿ ಗರಿಷ್ಠ ಸಂಖ್ಯೆ ಯಾವುದಂತ ನೋಡ್ತಾ ಹೋದರೆ ಇಲ್ಲಿ ಆನ್ಸರು 10 ಆಗುತ್ತದೆ. ಎರಡು ಸಂಖ್ಯೆಗಳ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳು 2, 3 ಮತ್ತು 7 ಆಗಿವೆ. ಎರಡು ಸಂಖ್ಯೆಗಳು ಕೊಟ್ಟಿದ್ದಾರೆ. ಆ ಸಂಖ್ಯೆಗಳ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳು ಅಂದಿದ್ದಾರೆ. ಇವು ಅವಿಭಾಜ್ಯ ಅಪವರ್ತನಗಳು 2, 3, 7 ಅನ್ನುವಂಥದ್ದು. ಏಕೆಂದರೆ ಈ 3 ಸಂಖ್ಯೆಗಳು ಕೇವಲ 1 ಮತ್ತು ಇದೇ ಸಂಖ್ಯೆಯಿಂದ ಮಾತ್ರ ಭಾಗ ಹೋಗ್ತವೆ. ಹಾಗಾಗಿ ಅವಿಭಾಜ್ಯ ಸಂಖ್ಯೆಗಳಾಗಿವೆ. ಅವುಗಳಲ್ಲಿದೆ ಒಂದು ಸಂಖ್ಯೆಯ ಅಪವರ್ತನ 2, ಮತ್ತೊಂದು ಸಂಖ್ಯೆಯ ಅಪವರ್ತನ 5 ಸಹ ಇದೆ. ಆ ಸಂಖ್ಯೆಗಳು ಯಾವ ಅಂದಿದ್ದಾರೆ? ಇಲ್ಲಿ 42, 84, 84, 210, 84, 120, 12 ಮತ್ತು 61 ಇದೆ. ನೋಡ್ರಿ, ಇಲ್ಲಿ ಕೊಟ್ಟಿದ್ದಾರಲ್ವ ಎರಡು ಸಂಖ್ಯೆಗಳ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳಂದಿದ್ದಾರೆ. 84ರ ಅವಿಭಾಜ್ಯ ಅಪವರ್ತನ ಯಾವುದಾಗುತ್ತೆ? 2 ಕೂಡ ಆಗುತ್ತೆ. ಅದೇ ರೀತಿ 3 ಕೂಡ ಆಗುತ್ತೆ ಮತ್ತು 7 ಕೂಡ ಆಗುತ್ತೆ. ಇನ್ನು ನೆಕ್ಸ್ಟು ಅದೇ ರೀತಿಯಾಗಿ 210 ಕೂಡ ಇವೇ ಬರ್ತವೆ. 2, 3, 7 ಬರುತ್ತೆ. ಹಾಗಾಗಿ ಇಲ್ಲಿ ಆನ್ಸರ್ ಯಾವುದಾಗುತ್ತೆ ಅಂದರೆ ಇಲ್ಲಿ ಸಿ ಆಪ್ಷನ್ ಆಗ್ತದೆ. 6ರ ಮೊದಲ 5 ಅಪವರ್ತ್ಯಗಳು ಅಂತ ಹೇಳಿದ್ದಾರೆ. ನೋಡ್ರಿ, ಇಲ್ಲಿ 6ರಿಂದ ಫಸ್ಟ್ ಬರುವಂಥದ್ದು ಯಾವುದು? 6, 12, 18, ಅದೇ ರೀತಿ 24, 30 ಈ ರೀತಿಯಾಗಿ ನೀವು ಮಗ್ಗಿಗಳನ್ನು ಕಲ್ತ್ಕೊಂಡ್ರೆ ತಮಗೆ ಇನ್ನೂ ಈಸಿ ಆಗ್ತದೆ. ಹಾಗಾಗಿ ಇಲ್ಲಿ ಎ ಆಪ್ಷನ್ ಇದೆ ಅಲ್ವಾ? 6 1 6, 6 2 12, 6 3 18, 6 4 24, 6 5 30. ಸೊ ಆನ್ಸರ್ ಎ ಆಪ್ಷನ್ ಆಗ್ತದೆ. ಈ ಎರಡರ ಅಪವರ್ತ್ಯಗಳಿಗೆ ಏನನ್ನುವರು? ಸಮ ಸಂಖ್ಯೆಗಳು, ಬೆಸ ಸಂಖ್ಯೆಗಳು, ವಿಭಾಜ್ಯ ಸಂಖ್ಯೆಗಳು, ಅವಿಭಾಜ್ಯ ಸಂಖ್ಯೆಗಳು.
ಎರಡರ ಅಪವರ್ತ್ಯಗಳು ಯಾವ್ಯಾವ ಬರ್ತಾವೆ ನೋಡ್ರಿ, 2, 4, 6, 8, 10 ಈ ರೀತಿ ಬರ್ತಾವೆ. ಆದ್ದರಿಂದ ಅವುಗಳು ಸಮ ಸಂಖ್ಯೆಗಳು ಆಗಿವೆ. ಮತ್ತು ಇಲ್ಲಿ ಅವುಗಳು ವಿಭಾಜ್ಯ ಸಂಖ್ಯೆಗಳು ಕೂಡ ಹೌದು, ಆದರೆ ಅಲ್ಲಿ ಎರಡರ ಅಪವರ್ತನಗಳಿಗೆ ನಾವು ಇಲ್ಲಿ ಸಮ ಸಂಖ್ಯೆಗಳು ಅಂತ ಕೂಡ ಕರಿತೀವಿ. ಇನ್ನು ನೆಕ್ಸ್ಟು 40, 50, 60ರ ಲಸ ಏನು ಅಂತ ಹೇಳಿದ್ದಾರೆ. ಹಾಗಾದರೆ ನೋಡ್ತಾ ಹೋಗಿ. ಇದನ್ನು ತಮಗೆ ತಿಳಿಸೋದಾದರೆ ಇಲ್ಲಿ ನೋಡ್ರಿ, ಇಲ್ಲಿ 40, 50, 60 ಅಂತಿದೆ ಅಲ್ವಾ. ಸೊ ಇದನ್ನೇನು ಮಾಡ್ಬೋದು, ಈ ರೀತಿಯಾಗಿ ನಾವು ನೇರವಾಗಿ 10ರಿಂದ ತೊಗೊಳ್ಳೋಣ. 10 4 40, 10 5 50, 10 6 60. ಈಗ 2ರಿಂದ ತೊಗೊಳ್ಳೋಣ. 2 2 4, 5 5, 2 3 6, ಮತ್ತು 2 1 1, 5 1 1, 3 1 3 ಆಗ್ತದೆ. ಸೊ 10 2 20, 22 40, 45 200, 200 ಇಂಟು 3 600 ಆನ್ಸರ್ ಆಗ್ತದೆ. ಸೊ ಇಲ್ಲಿ ಎ ಆಪ್ಷನ್ ಆಗ್ತದೆ. 45, 25, 90ರಿಂದ ಭಾಗವಾಗುವ ಅತಿ ಚಿಕ್ಕ ಸಂಖ್ಯೆ. 45ರಿಂದ ಮತ್ತು 25ರಿಂದ 90ರಿಂದ ಭಾಗವಾಗುವ ಅಂತ ಹೇಳಿದ್ದಾರೆ. ನೋಡ್ರಿ, 45ರಿಂದ ಈ 2 ಭಾಗ ಆಗುವುದಿಲ್ಲ, 1 ಕೂಡ ಭಾಗ ಆಗುವುದಿಲ್ಲ. 450 ಇದೆ ಮತ್ತು 900 ಇದೆ. ನೋಡ್ರಿ, ಅವ್ರು ಚಿಕ್ಕದು ಹೇಳಿದಾರಲ್ವಾ. 25ರಿಂದ ಭಾಗ ಆಗುತ್ತೆ, 90ರಿಂದ ಭಾಗ ಆಗುತ್ತೆ ಮತ್ತು 45ರಿಂದ ಭಾಗ ಆಗುತ್ತೆ. ಹಾಗಾಗಿ ಇಲ್ಲಿ ಆಪ್ಷನ್ ಯಾವುದಾಗುತ್ತೆ ಅಂದರೆ ಇಲ್ಲಿ ಸಿ ಆಪ್ಷನ್ನು ಆಗ್ತದೆ. ನೋಡ್ರಿ, ಇಂತಹ ಪ್ರಶ್ನೆಗಳು ತಮ್ಮ ನವೋದಯದ ಪ್ರವೇಶ ಪರೀಕ್ಷೆಯಲ್ಲಿ ಕೇಳಲಾಗ್ತದೆ. ಸೊ ವಿದ್ಯಾರ್ಥಿಗಳು ತಾವು ಸೂಕ್ತವಾದಂತಹ ಪ್ರಿಪ್ರೇಷನ್ಗಳನ್ನು ಇಲ್ಲಿ ಅಪವರ್ತನಗಳು ಮತ್ತು ಅಪವರ್ತ್ಯಗಳು ಎನ್ನುವಂತಹ ಅಧ್ಯಾಯದ ಮೇಲೆ ತಯಾರಿಯನ್ನು ನಡೆಸಬೇಕಾಗ್ತದೆ. ಸೊ ತಾವುಗಳು ಕೂಡ ನಮ್ಮ ಚಾನಲನ್ನು ಪ್ರತಿನಿತ್ಯ ನೋಡಿ ಅಂತ ನಾನು ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.